ಪ್ರಶ್ನೆ 1. ಗೋಲ್ಡನ್ ಗರ್ಲ್ ಯಾವ ಭಾರತೀಯ ಕ್ರೀಡಾಪಟುವಿನ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗೋಲ್ಡನ್ ಗರ್ಲ್ ಬಂದ್ಬಿಟ್ಟು ಇದು PT ಉಷಾ ಅವರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ವೇಟಿಂಗ್ ಫಾರ್ ವೀಸಾ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವೇಟಿಂಗ್ ಫಾರ್ ವೀಸಾ ಬಂದ್ಬಿಟ್ಟು ಇದು BR ಅಂಬೇಡ್ಕರ್ ಅವರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 3. ಗೋಲ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗೋಲ್ ಇದು ಮೇಜರ್ ಧ್ಯಾನ್ ಚಂದ್ ಅವರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್. ಪ್ರಶ್ನೆ 4. ಬ್ಯಾಡ್ ಮ್ಯಾನ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗುಲ್ಶನ್ ಗ್ರೋವರ್ ಬಂದ್ಬಿಟ್ಟು ಇವರು ಬ್ಯಾಡ್ ಮ್ಯಾನ್ ಇದರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 5. ಟ್ರೂತ್ ಲವ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಟ್ರೂತ್ ಲವ್ ಬಂದ್ಬಿಟ್ಟು ಇದು ಖುಷ್ವಂತ್ ಸಿಂಗ್ ಅವರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 6. ಅನ್ಫಿನಿಶ್ಡ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅನ್ಫಿನಿಶ್ಡ್ ಬಂದ್ಬಿಟ್ಟು ಇದು ಪ್ರಿಯಾಂಕಾ ಚೋಪ್ರಾ ಅವರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಈ ಆತ್ಮಚರಿತ್ರೆಯ ಮೇಲೆ ಒಂದು ಪಕ್ಕಾ ಕ್ವಶನ್ SSGD ಮತ್ತು MTSನಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಅದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈ ಎಕ್ಸ್ಪೆರಿಮೆಂಟ್ ಈಸ್ ಟ್ರೂತ್ ಇದು ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 8. ಮೂನ್ ವಾಕ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಮೂನ್ ವಾಕ್ ಬಂದ್ಬಿಟ್ಟು ಇದು ಮೈಕಲ್ ಜಾಕ್ಸನ್ ಅವರ ಆತ್ಮಚರಿತ್ರೆಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಅ ಶಾರ್ಟ್ ಆಟ್ ಹಿಸ್ಟ್ರಿ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅ ಶಾರ್ಟ್ ಆಫ್ ಹಿಸ್ಟ್ರಿ ಬಂದ್ಬಿಟ್ಟು ಅಭಿನವ್ ಬಿಂದ್ರಾ ಅವರ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 10. ಪ್ಲೇಯಿಂಗ್ ಇಟ್ಸ್ ಮೈ ವೇ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ಲೇಯಿಂಗ್ ಇಟ್ಸ್ ಮೈ ವೇ ಇದು ಬಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಅವರ ಆತ್ಮಚರಿತ್ರೆಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11. ದಿ ರೇಸ್ ಆಫ್ ಮೈ ಲೈಫ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಿ ರೇಸ್ ಆಫ್ ಮೈ ಲೈಫ್ ಇದು ಮಿಲ್ಖಾ ಸಿಂಗ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ಸ್ಟ್ರೈಟ್ ಫ್ರಾಮ್ ದಿ ಹಾರ್ಟ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸ್ಟ್ರೈಟ್ ಫ್ರಾಮ್ ದಿ ಹಾರ್ಟ್ ಬಂದ್ಬಿಟ್ಟು ಇದು ಕಪಿಲ್ ದೇವ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 13. ದಿ ರೋಡ್ ಅಹೆಡ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ದಿ ರೋಡ್ ಅಹೆಡ್ ಇದು ಬಂದ್ಬಿಟ್ಟು ಬಿಲ್ ಗೇಟ್ಸ್ ಅವರ ಆತ್ಮಚರಿತ್ರೆಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಏಸ್ ಅಗೇನೆಸ್ಟ್ ಆಡ್ಸ್ ಇದು ಯಾವ ವ್ಯಕ್ತಿಯ ಆತ್ಮಚರಿತ್ರೆಯಾಗಿದೆ ಫ್ರೆಂಡ್ಸ್? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಾನಿಯಾ ಮಿರ್ಜಾ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಏಸ್ ಅಗೇನೆಸ್ಟ್ ಆಡ್ಸ್ ಬಂದ್ಬಿಟ್ಟು ಇದು ಸಾನಿಯಾ ಮಿರ್ಜಾ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ವಿಂಗ್ಸ್ ಆಫ್ ಫೈರ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಂಗ್ಸ್ ಆಫ್ ಫೈರ್ ಬಂದ್ಬಿಟ್ಟು ಇದು APJ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16. ಪ್ಲೇಯಿಂಗ್ ಟು ವಿನ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಲೇಯಿಂಗ್ ಟು ವಿನ್ ಇದು ಸೈನಾ ನೆಹ್ವಾಲ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. ನಾನೇಕೆ ನಾಸ್ತಿಕನಾಗಿದ್ದೇನೆ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭಗತ್ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನೇಕೆ ನಾಸ್ತಿಕನಾಗಿದ್ದೇನೆ ಇದು ಬಂದ್ಬಿಟ್ಟು ಭಗತ್ ಸಿಂಗ್ ಅವರ ಆತ್ಮಚರಿತ್ರೆ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 18. ಮೈ ಕಂಟ್ರಿ ಮೈ ಲೈಫ್ ಇದು ಯಾರ ಆತ್ಮಕಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ LK ಅಡ್ವಾಣಿ ಬಂದ್ಬಿಟ್ಟು ಇದು ಮೈ ಕಂಟ್ರಿ ಮೈ ಲೈಫ್ ಇದು ಇವರ ಆತ್ಮಕಥೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 19.
ಆಟೋಬಯೋಗ್ರಫಿ. ಇದು ಯಾರ ಆತ್ಮಕಥೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು ಫ್ರೆಂಡ್ಸ್. ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಇನ್ನೊಂದು ಇವ್ರದ್ದು ಆತ್ಮಚರಿತ್ರೆ ಇದೆ ಫ್ರೆಂಡ್ಸ್. ಪ್ರಶ್ನೆ 20. ಯಾವ ಕ್ರಿಕೆಟ್ ಆಟಗಾರನ ಆತ್ಮಚರಿತ್ರೆ 281 ಮತ್ತು ಬಿಯಾಂಡ್ ಎಂದು ಹೆಸರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು VVS ಲಕ್ಷ್ಮಣ್ ಅಂತ ಹೇಳ್ಬೋದು ಫ್ರೆಂಡ್ಸ್. 281 ಮತ್ತು ಬಿಯಾಂಡ್ ಇದು VVS ಲಕ್ಷ್ಮಣ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 21. ಅನ್ಸೂಟೇಬಲ್ ಬಾಯ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅನ್ಸೂಟೇಬಲ್ ಬಾಯ್ ಇದು ಕರಣ್ ಜೋಹರ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 22. ಸಂಗೀತಗಾರನ ಜೀವನ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಂಗೀತಗಾರನ ಜೀವನ ಬಂದ್ಬಿಟ್ಟು ಇದು ಸಂತೂರ್ ವಾದಕ ಶಿವಕುಮಾರ್ ಶರ್ಮಾರವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. ದಿ ಟೆಸ್ಟ್ ಆಫ್ ಮೈ ಲೈಫ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ದಿ ಟೆಸ್ಟ್ ಆಫ್ ಮೈ ಲೈಫ್ ಇದು ಗ್ರೇಟ್ ಬ್ಯಾಟ್ಸ್ಮನ್ ಯುವರಾಜ್ ಸಿಂಗ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. 6 ಬಾಲಿಗೆ 6 ಹೊಡೆದ್ರು ಫ್ರೆಂಡ್ಸ್, ಇವರೇ ನೋಡಿ ಫ್ರೆಂಡ್ಸ್ ಅವರು. ಪ್ರಶ್ನೆ 24. ಡೆವಿಲ್ಸ್ ಅಡ್ವೊಕೇಟ್ ದಿ ಅನ್ಟೋಲ್ಡ್ ಸ್ಟೋರಿ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಿ ಡೆವಿಲ್ಸ್ ಅಡ್ವೊಕೇಟ್ ದಿ ಅನ್ಟೋಲ್ಡ್ ಸ್ಟೋರಿ ಇದು ಬಂದ್ಬಿಟ್ಟು ಕರಣ್ ಥಾಪರ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25. ಒನ್ ಡೇ ಎ ಮೆಮೋಯರ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಸಿರುದ್ದೀನ್ ಶಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 26. ನನ್ನ ಜೀವನ ಇದು ಯಾರ ಆತ್ಮಕಥೆ ಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನನ್ನ ಜೀವನ ಅನ್ನುವುದು ಇದು ಅಮೇರಿಕನ್ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 27. ದ ಗಾಡ್ ಫಾದರ್ ಆಫ್ ಸೋಲ್ ಇದು ಯಾರ ಆತ್ಮಕಥನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ದ ಗಾಡ್ ಫಾದರ್ ಆಫ್ ಸೋಲ್ ಇದು ಬಂದ್ಬಿಟ್ಟು ಜೇಮ್ಸ್ ಬ್ರೌನ್ ಅವರ ಆತ್ಮಕಥನ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 28. ಡ್ರೀಮ್ಸ್ ಆಫ್ ಮೈ ಫಾದರ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಿ ಡ್ರೀಮ್ಸ್ ಆಫ್ ಮೈ ಫಾದರ್ ಬಂದ್ಬಿಟ್ಟು ಇದು ಬರಾಕ್ ಒಬಾಮಾ ಅವರ ಆತ್ಮಚರಿತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 29. ನೋ ಸ್ಪಿನ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ನೋ ಸ್ಪಿನ್ ಬಂದ್ಬಿಟ್ಟು ಇದು ದಿ ಗ್ರೇಟ್ ಸ್ಪಿನ್ ಬೌಲರ್ ಸೇನ್ ವಾರ್ನ್ ಅವರ ಆತ್ಮಚರಿತ್ರೆಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 30. ಲಾಂಗ್ ವಾಕ್ ಟು ದಿ ಫ್ರೀಡಮ್ ಇದು ಯಾರ ಆತ್ಮಚರಿತ್ರೆಯಾಗಿದೆ? ಫ್ರೆಂಡ್ಸ್, ಇದರ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.